ಈಗ ದೇವರಾಜ್ ಅವ್ರ ಕುಟುಂಬ ಸದಸ್ಯರು ನೋಡಿದಾಗ ಕಳೆದ 6 ತಿಂಗಳು ಫೆಬ್ರವರಿ ತಿಂಗಳಲ್ಲೂ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ, ECG ಮಾಡಿಸಿದ್ದಾರೆ, ಎಂದೂ ಕೂಡ ಸುಸ್ತಂದಿಲ್ಲ ಅಥವಾ ಆಯಾಸದಿಂದ ಬಳಲಿಲ್ಲ, ಆರೋಗ್ಯವಾಗಿ ಇದ್ರು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ಸರ್. ಅವರು ಹೇಳಿದ್ದು ಸರಿ ಇರ್ಬೋದು. ಅಂದರೆ ಲಿಪಿಡ್ ಪ್ರೊಫೈಲಲ್ಲಿ ಏನು ಇವತ್ತಿನ ಕೊಲೆಸ್ಟ್ರಾಲ್ ಲೆವೆಲ್ಸ್ ಗೊತ್ತಾಗುತ್ತೆ, ಆದರೆ ಹಾರ್ಟಲ್ಲಿ ಬ್ಲಾಕ್ ಇದೆಯಾ, ಹಾರ್ಟಿನ ಪಂಪಿಂಗ್ ಫಂಕ್ಷನ್ ಅದರಲ್ಲಿ ಗೊತ್ತಾಗೋದಿಲ್ಲ. ECGನಲ್ಲಿ ಎಲ್ಲ ಟೈಮಲ್ಲೂ ಎಲ್ಲರಿಗೂ ವೇರಿಯೇಷನ್ಸ್ ಅದೇ ಥರ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಮತ್ತು ಎಲ್ಲ ಕಡೆನೂ ECGನ ನೋಡಿ ಅದರಲ್ಲಿ ಸಣ್ಣ ಸಣ್ಣ ಮಾಹಿತಿನ ಇದು ಮಾಡಿ ಅದನ್ನು ರಿಪೋರ್ಟ್ ಮಾಡುವಂಥ ಎಬಿಲಿಟಿ ಎಲ್ಲ ಕಡೆನೂ ಇರೋದಿಲ್ಲ. ಎಲ್ಲ ಕಡೆನೂ ಹಾರ್ಟಿನ ಡಾಕ್ಟರ್ ಅವೈಲಬಲ್ ಇರೋದಿಲ್ಲ. ಅವರಿಗೆ ಎಕೋಕಾರ್ಡಿಯೋಗ್ರಫಿ ಅಂದರೆ ಹಾರ್ಟಿಂದ ಸ್ಕ್ಯಾನಿಂಗ್ ಮಾಡಿದ್ರೆ 100% ಅವ್ರಿಗೆ ಹಾರ್ಟಿನ ಪಂಪಿಂಗ್ ಫಂಕ್ಷನ್ ಕಮ್ಮಿ ಆಗಿರೋದು ಮತ್ತು ಹಾರ್ಟಿನ ಚೇಂಬರ್ ದೊಡ್ಡದಾಗಿರೋಂಥ ವಿಷಯ ಗೊತ್ತಾಗಿರ್ತಿತ್ತು. ಅದರ ಮೇಲೆ ಅವರು ಹೆಲ್ದಿ ಇದ್ರು ಅಂದರೆ ಅವರು ಯಾವತ್ತೂ ಅವ್ರದ್ದು ಸಮಸ್ಯೆಗಳನ್ನ ಹೇಳಿಲ್ಲ. ಏನಾಗುತ್ತೆ, ನಾವೀಗ ಜನಸಾಮಾನ್ಯರು ನಾವೆಲ್ಲ ಬೆಳಗ್ಗೆ ಬಂದು ಕೆಲಸ ಮಾಡಿ ನಮ್ಮ ಲೈವ್ಲಿಹುಡ್ ನಾವು ಅರ್ನ್ ಮಾಡಬೇಕಾಗತ್ತೆ. ಸಣ್ಣ ಪುಟ್ಟದ್ದು ಏನು ತೊಂದರೆಗಳಿರುತ್ತೆ ಅದನ್ನು ಅವರು ಸಪ್ರೆಸ್ ಮಾಡಿ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅದಿರ್ಬೋದು ಅಂತ ಅಲ್ಲಿ ಮನೆಯಲ್ಲಿ ಏನಾದರೂ ಒಂದು ಮೆಡಿಸಿನ್ಸ್ ತೊಗೊಂಡು ಅಥವಾ ಪ್ಯಾಂಟೋಪ್ರೋಸಲ್ ಈ ಥರದ್ದು ಮೆಡಿಕೇಷನ್ಸ್ ತೊಗೊಂಡು ಸೆಲ್ಫ್ ಮೆಡಿಕೇಷನ್ಸ್ ಮಾಡಿಕೊಂಡು ದೇ ವುಡ್ ಮೂಡ್ ಆನ್. ಅವಾಗ ಹಾರ್ಟ್ ಅಟ್ಯಾಕ್ ಆಗಿ 2-3 ದಿನಕ್ಕೆ ನೋವು ಅದು ಕಮ್ಮಿಯಾಗಿ ಮಾಂಸಖಂಡ ಡ್ಯಾಮೇಜ್ ಆದಮೇಲೆ ಆಮೇಲೆ ಪೇಯ್ನ್ ಸೆನ್ಸೇಷನ್ ಗೊತ್ತಾಗೋದಿಲ್ಲ. ಮತ್ತು ಇದು ಸ್ಲೋ ಆಗಿ ಹಾರ್ಟ್ ಅಕ್ಲಮಟೈಸ್ ಆಗೋಗ್ಬಿಡುತ್ತೆ. ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಫೇಲ್ಯೂರ್ ಆದವ್ರಿಗೂ ನಾವು ಹೀಗೆ ಮಾಡೋದು. ಅಂದರೆ ಅವ್ರಿಗೆ ನಿಧಾನಕ್ಕೆ ವಾರ ಕೆಲಸ ಜಾಸ್ತಿ ಮಾಡ್ತಾ ಹೋಗಿ ವಾಕಿಂಗ್ ಜಾಸ್ತಿ ಮಾಡ್ತಾ ಹೋಗಿ ಹಾರ್ಟನ್ನು ಅಕ್ಲಮಟೈಸ್ ಮಾಡೋಕ್ಕೆ ಹೇಳ್ತೀವಿ. ಅದೇ ಥರ ಇವರು ಅಕ್ಲಮಟೈಸ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಅದರಿಂದ ಆ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಾಗಿರೋದಿಲ್ಲ. ಅದೇ ಆ ಟೈಮಲ್ಲಿ ಎಕೋಕಾರ್ಡಿಯೋಗ್ರಫಿ ಮಾಡಿಸಿದ್ರೆ ಈ ವಿಷಯ ಗೊತ್ತಾಗಿರ್ತದೆ. ಪ್ರತಿದಿನ ವಾಕ್ ಮಾಡ್ತಾರೆ, ಎಂದೂ ಕೂಡ ಜಂಕ್ ಫುಡ್ಗೆ ಇಷ್ಟಪಡ್ತಿರ್ಲಿಲ್ಲ, ನಾನ್ ವೆಜ್ ತುಂಬ ತಿಂತಿರಲಿಲ್ಲ ಅಥವಾ ಮದ್ಯಪಾನಿ ಆಗಿರಲಿಲ್ಲ, ಧೂಮಪಾನಿ ಆಗಿರಲಿಲ್ಲ, ಅತ್ಯಂತ ಹೆಲ್ದಿ ಆಗಿದ್ದಂಥ ಮನುಷ್ಯನ ಹಠಾತ್ ಸಾವು ಸಹಜವಾಗಿ ಒಂದು ರೀತಿ ಆತಂಕ ಸೃಷ್ಟಿ ಮಾಡಿ ಇದು ಯಾರಿಗೆ ನಾವು ಮುಂದೆ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡುವಂಥ ಆಪ್ಷನ್ ಅಥವಾ ಆ ಥರ ಕೆಪಾಸಿಟಿ ದೇವರು ನಮಗೆ ಕೊಟ್ಟಿಲ್ಲ. ಏನಾಗುತ್ತೆ, ಹ್ಯಾಬಿಟ್ಸ್ ಮತ್ತು ಲೈಫ್ ಸ್ಟೈಲಲ್ಲಿ ನಮಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಏನು ಅದನ್ನು ನಾವು ತಳ್ಳುವಂಥ ಪ್ರಯತ್ನ ಅಥವಾ ಅದನ್ನು ಮುಂದೂಡೋಕ್ಕಾಗುತ್ತಾ ಅನ್ನೋದನ್ನು ನಾವು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸಲ್ಲಿ ಮಾಡ್ಕೋಬೋದು. ಅಂದರೆ ಈಗ ನನಗೆ 65 ವಯಸ್ಸು 70 ವಯಸ್ಸಿಗೆ ಈ ಟೈಮಲ್ಲಿ ಹಾರ್ಟಿಂದು ಕೊಲೆಸ್ಟ್ರಾಲ್ ಅಕ್ಯುಮುಲೇಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ನಾನು ಅಲ್ಲಿ ತನಕ ಹೇಗೆ ಬದುಕಿರ್ತೀನಿ, ನಾನೇನಾದ್ರು ಸ್ಮೋಕಿಂಗ್ ಮಾಡಿದ್ರೆ ಅದು ನನಗೆ ಹಾರ್ಟ್ ಅಟ್ಯಾಕ್ 20 ವರ್ಷ ಮುಂಚೆ ಆಗ್ಬೋದು. ನಾನೇನಾದರೂ ನಂದು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸಲ್ಲಿ ನಾನು ಕೊಲೆಸ್ಟ್ರಾಲ್ ರೆಗ್ಯುಲರಾಗಿ ಕಂಟ್ರೋಲ್ ಇಟ್ಕೊಂಡೇ ಇದ್ದರೆ ಅಥವಾ ಶುಗರ್ ಏನಾದರೂ ಬಂದಿದ್ದು ಶುಗರ್ ಮ್ಯಾನೇಜ್ ಮಾಡದೇ ಇದ್ದರೆ ಅವಾಗ ನಮಗೆ 10-20 ವರ್ಷ ಮುಂಚೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದು. ಎರಡನೇದು, ಹಾರ್ಟ್ ಅಟ್ಯಾಕ್ ಆದಾಗ ಅದರ ಆಗುವಂಥ ಕಾಂಪ್ಲಿಕೇಶನ್ಸು ಜಾಸ್ತಿ ಇರುತ್ತೆ. ಮೂರನೇದು, ಥೆರಪಟಿಕ್ ರೆಸ್ಪಾನ್ಸ್ ಅಂದರೆ ನಾವು ಹಾರ್ಟ್ ಅಟ್ಯಾಕಿಗೆ ನಾವೇನು ಆಂಜಿಯೋಪ್ಲಾಸ್ಟಿ ಮಾಡ್ಬೋದು ಅಥವಾ ಬೇರೆ ಇನ್ನೇನು ಟ್ರೀಟ್ಮೆಂಟ್ ಕೊಡ್ತೀವಿ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಥವಾ ಎಷ್ಟು ಬ್ಲಾಕ್ ಇರುತ್ತೆ, ಇದೆಲ್ಲದೂ ಮ್ಯಾಟ್ರ್ ಆಗುತ್ತೆ. ಸೊ ನಾವೀಗ ಏನು ಜೆನೆಟಿಕಲಿ ನಾವೇನು ಸೆಸೆಬಿಲಿಟಿ ಪಡ್ಕೊಂಡು ಬಂದಿರ್ತೀವಿ ಅದನ್ನು ನಾವೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ದೇ ಆರ್ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಅದನ್ನು ನಾನಾಗಲಿ ನೀವಾಗಲಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಏನು ಚೇಂಜ್ ಮಾಡ್ಬೋದು, ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ನಾವು ಪಡ್ಕೊಂಡು ಬಂದಿರೋಂಥ ಜೆನೆಟಿಕ್ ಸಸೆಪ್ಟಬಿಲಿಟಿ ಮೇಲ್ಗಡೆ ನಾವು ಬದುಕಿದ್ದಾಗ ಹೇಗೆ ಬದುಕ್ತೀವಿ, ನಮ್ಮದು ಲೈಫ್ ಸ್ಟೈಲ್ ವೆಲ್ನೆಸ್ ಕಾನ್ಸೆಪ್ಟ್ ಅಂತ ಯಾರು ಮೆಂಟಲ್ ವೆಲ್ನೆಸ್ ಇರ್ಬೋದು, ಫಿಸಿಕಲ್ ವೆಲ್ನೆಸ್ ಇರ್ಬೋದು, ಇದಕ್ಕೆ ನಾವು ಹೇಗೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಕೊಲೆಸ್ಟ್ರಾಲ್ನ ಹೇಗೆ ಕಂಟ್ರೋಲ್ ಮಾಡೋವಂಥ ಫೋಕಸ್ ಮಾಡ್ತೀವಿ. ಹ್ಯಾಬಿಟ್ಸ್, ಸ್ಮೋಕಿಂಗ್ ಸಿಸೇಷನ್ ಅಂದರೆ ಸ್ಮೋಕ್ ಮಾಡೋ ಅಂಥವ್ರು ಸ್ಮೋಕಿಂಗ್ ಸ್ಟಾಪ್ ಮಾಡಬೇಕಾಗತ್ತೆ. ಸ್ಮೋಕಿಂಗ್ ಮಾಡ್ದಲೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ದಲೇ ಇದ್ದು, ಬೇರೆ ಯಾವುದೇ ಥರದ ಡ್ರಗ್ ಹ್ಯಾಬಿಟ್ಸ್ಗೆ ಹೋಗದೆ ಅಂತಿದ್ದು, ಮತ್ತು ಶುಗರ್ ಏನಾದ್ರು ಇದ್ದರೆ ಶುಗರ್ಗನ್ನು ಕಂಟ್ರೋಲ್ ಮಾಡಿ, BP ಇದ್ದರೆ ಬ್ಲಡ್ ಪ್ರೆಷರ್ನ, ಹೈಪರ್ ಟೆನ್ಷನ್ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋವಂಥ ಏನು ನಾವು ಏನು ಅದ್ರ ಕಡೆ ಏನು ಗಮನ ಹರಿಸಿ ಅದನ್ನು ಕಂಟ್ರೋಲ್ ಮಾಡ್ತೀವಿ. ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಸು ಕಮ್ಮಿ ಆಗುತ್ತೆ, ಆಗುವಂಥ ಏಜನ್ನು ನಾವು ಮುಂದೂಡ್ಬೋದು. ಇದು ನಮ್ಮ ಪ್ರಯತ್ನ. ದೇವರಾಜ್ ಪ್ರಕರಣದಲ್ಲಿ ಅವ್ರ ಕುಟುಂಬ ಸದಸ್ಯರು ಕೊಡ್ತಕ್ಕಂಥ ಮಾಹಿತಿ ಪ್ರಕಾರ ಹಿಂದಿನ ದಿನ BP ಚೆಕ್ ಮಾಡ್ಕೊಂಡಿದ್ದಾರೆ, ನಾರ್ಮಲ್ ಇದೆ. ಫೆಬ್ರವರಿಲಿ ಅವರು ಲಿಪಿಡ್ ಪ್ರೊಫೈಲ್ ಮಾಡಿದಾಗ ಅವರ LDL ಪ್ರಮಾಣ 150 ಇದೆ, 100 ಇರಬೇಕು, 150 ಇದೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಅವರ ಸಾವು ಹೇಗಾಯಿತು ಅಂತಕ್ಕಂಥದ್ದು ಎಲ್ಲರಿಗೂ ಸಹಜವಾಗಿ ಒಂದು ಪ್ರಶ್ನೆ ಸರ್. ಆದರೆ ಇದರಲ್ಲಿ ಯಾವುದೂ ನಾವು ಹಾರ್ಟಿಂದ ಎವ್ಯಾಲ್ಯೂಯೇಷನ್ ಆಗಿಲ್ಲ. ಕೊಲೆಸ್ಟ್ರಾಲ್ ನೋಡಿದರೆ, ECG ನೋಡಿದರೆ, ಕಂಪ್ಲೀಟ್ ಕಾರ್ಡಿಯಾಕ್ ಎವ್ಯಾಲ್ಯೂಯೇಷನ್ ಆಗಿಲ್ಲ. ಇದರಲ್ಲಿ ಎಕೋಕಾರ್ಡಿಯೋಗ್ರಫಿ ಪೆಂಡಿಂಗ್ ಇತ್ತು ಮತ್ತು ಟ್ರೆಡ್ಮಿಲ್ ಟೆಸ್ಟ್ ಪೆಂಡಿಂಗ್ ಇತ್ತು. ಇದು ಕಂಪ್ಲೀಟ್ ಚೆಕಪ್ ಆಗಿಲ್ಲ, ಪಾರ್ಷಿಯಲ್ ಚೆಕಪ್ ಆಗಿರೋದ್ರಿಂದ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅದು ಡಿಟೆಕ್ಟ್ ಆಗಿಲ್ಲ. ಅದರ ಮೇಲೆ LDL 150 ಸಿಗ್ನಿಫಿಕೆಂಟ್, 45 ವಯಸ್ಸಿಗೆ LDL ಸ್ವಲ್ಪ ಜಾಸ್ತಿ ಇದೆ. ಅದರ ಮೇಲೆ ನಾವು ಬೇರೆ ಹಾರ್ಟಿನ ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮಾಡಿದರೆ 100% ಅವ್ರಿಗೆ ಹಾರ್ಟ್ ದೊಡ್ಡದಾಗಿರುವಂಥ ಸೂಚನೆ ಸಿಕ್ಕಿರ್ತಿತ್ತು. ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದನ್ನು ನಾವು ಗಮನಕ್ಕೆ ಬಂದಿರ್ತಿತ್ತು. ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ನಾವು ಅಂದ್ಕೊಂಡಷ್ಟು ಅನ್ಕಾಮನ್ ಅಲ್ಲ, ಇಟ್ ಈಸ್ ವೆರಿ ಫ್ರೀಕ್ವೆಂಟ್. ನಾವು ನೋಡ್ತಾ ಇರ್ತೀವಿ, ಕೆಲವು ಸಲ ಹರ್ನಿಯಾ ಸರ್ಜರಿಗೆ ಅಂತ ಬಂದಿರ್ತಾರೆ ಅಥವಾ ಬೇರೆ ಇನ್ಯಾವುದಾದ್ರು ಸಿಸ್ಟಮಿಕ್ ಸರ್ಜರಿಗೆ ಅಂತ ಬಂದು ಬೇರೆ ಇನ್ಯಾವುದಾದ್ರು ಆರ್ಗನ್ ಸಿಸ್ಟಮ್ ಇನ್ವಾಲ್ವ್ಮೆಂಟ್ ಇದು ಅದಕ್ಕೆ ಅಂತ ಅಡ್ಮಿಟ್ ಆಗಿ ನಮಗೆ ಎಕೋಕಾರ್ಡಿಯೋಗ್ರಫಿ ಕಳಿಸಿದಾಗ ಅಥವಾ ಹಾರ್ಟಿನ ಎವ್ಯಾಲ್ಯೂಷನ್ಗೆ ಕಳಿಸಿದಾಗ ಅವಾಗ ಗೊತ್ತಾಗುತ್ತೆ ಇವರಿಗೆ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿದೆ ಅಂತ. ಮನೇಲಿ ಅವ್ರ ಮಕ್ಕಳಿಗಿರ್ಬೋದು, ಅವ್ರ ಮನೇಲಿರೋರ್ಗಿರ್ಬೋದು, ಅವ್ರಿಗೆ ಇರ್ಬೋದು, ನನಗೆ ಇದ್ರ ಬಗ್ಗೆ ಏನೂ ಮಾಹಿತಿನೇ ಇಲ್ಲ, ನನಗೆ ಇದ್ರದ್ದು ಏನೂ ತೊಂದರೆ ಆಗಿರಲಿಲ್ಲ ಅನ್ನೋಂಥ ವಿಷಯ ಹೇಳ್ತಾರೆ. ಇವತ್ತು ವಿ ಹ್ಯಾಡ್ ಎ ಸಿಮಿಲರ್ ಎಕ್ಸ್ಪೀರಿಯನ್ಸ್. ಪೇಷಂಟ್ ಬೇರೆ ಸರ್ಜರಿಗೆ ಅಂತ ಅಡ್ಮಿಟ್ ಆಗಿದ್ದು, ನೋಡಿದ್ರೆ ಅವ್ರಿಗೆ
ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದೆ. ಇದೇ ಥರ ಇವ್ರಿಗೆ ದೇವರಾಜೇಗೌಡ ಅವ್ರಿಗೆ ಇರೋ ಥರನೇ ಹಾರ್ಟಿನ ಪಂಪಿಂಗ್ ಫಂಕ್ಷನ್ ಕಮ್ಮಿದ್ದು, ಹಾರ್ಟ್ ದೊಡ್ಡದಾಗಿದೆ. ಆಮೇಲೆ ಕೇಳಿದ್ರೆ ನಮಗೊಂದು 3-4 ವರ್ಷ ಮುಂಚೆ ಈ ಥರ ಸ್ವಲ್ಪ ಎದೆಯಲ್ಲಿ ತುಂಬ ಉರಿ ಬಂದಿತ್ತು, ಅವಾಗ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಂತ ಅಂದ್ಕೊಂಡಿದ್ವಿ. ಆ ಟೈಮಲ್ಲಿ ಕೊರೋನಾ ಎಲ್ಲ ಇದ್ದಿದ್ರೆ ನಾವು ಹಾಸ್ಪಿಟ್ಲಿಗೆ ಅಷ್ಟು ಹೋಗೋಕೆ ಆಗಿರಲಿಲ್ಲ, ಅದರಿಂದ ಹೋಗಿರಲಿಲ್ಲ ಅಂತ ಈಗ ರಿಟ್ರೋಸ್ಪೆಕ್ಟಿವ್ಲಿ ಅವ್ರಿಗೆ ಅದ್ರ ಬಗ್ಗೆ ಜ್ಞಾಪಕ ಮಾಡ್ಕೋತಾರೆ. ಇದು ತುಂಬ ಅನ್ಕಾಮನ್ ಅಲ್ಲ, ಈ ಥರ ನಾವು ಕೇಸಸ್ ನೋಡ್ತೀವಿ. ಹಾಗಿದ್ದಾಗ ಆದಷ್ಟು ಈ ಥರ ಈ ವಯಸ್ಸಿಗೆ ಬಂದಾಗ ಅಂದರೆ ಈ ಒಂದು 25 ವಯಸ್ಸು ಆದಮೇಲಿಂದ ಎವ್ರಿ ನೌ ಆ್ಯಂಡ್ ದೆನ್ ಅಟ್ಲೀಸ್ಟ್ ಒಂದು ಕಾರ್ಡಿಯಾಕ್ ಎವ್ಯಾಲ್ಯೂಯೇಷನ್ ಮತ್ತು ಎಕೋ, ECG, TMT ಮಾಡಿಸ್ಕೊಳ್ಳೋದ್ರಿಂದ ಈ ಥರ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಆಗಿರೋದನ್ನು ನಾವು ಡಿಟೆಕ್ಟ್ ಮಾಡ್ಬೋದು.